ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು 8ನೇ ಶತಮಾನದ ಒಬ್ಬ ಮಹಾನ್ ತತ್ವಜ್ಞಾನಿ ಬಗ್ಗೆ. ಅವರು ವಾಸ್ತವದ ಬಗ್ಗೆ ಹೇಳಿದ ಒಂದು ಮಾತು ಇವತ್ತಿಗೂ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಅವರೇ ಆದಿಶಂಕರಾಚಾರ್ಯ. ಬನ್ನಿ, ಅವರ ಚಿಂತನೆಗಳು ನಮ್ಮ ಜಗತ್ತನ್ನ ನೋಡೋ ದೃಷ್ಟಿಯನ್ನೇ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂದ್ರೆ ಬ್ರಹ್ಮನ್ ಒಂದೇ ಸತ್ಯ, ಈ ಜಗತ್ತು ಅನ್ನೋದೊಂದು ಭ್ರಮೆ. ಅಬ್ಬಾ, ಆದಿಶಂಕರಾಚಾರ್ಯರ ಈ ಒಂದು ಮಾತಿದೆಯಲ್ಲ, ಇದು ನಮ್ಮ ಅಸ್ತಿತ್ವದ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡುತ್ತೆ. ಕೇಳೋಕೆ ತುಂಬ ಸಿಂಪಲ್ ಅನ್ಸಿದ್ರು ನಾವು ನಿಜ ಅನ್ಕೊಂಡಿರೋ ಪ್ರತಿಯೊಂದನ್ನೂ ಪ್ರಶ್ನೆ ಮಾಡುವಂತೆ ಮಾಡುತ್ತೆ. ಹಾಗಾದ್ರೆ ತಕ್ಷಣ ನಮ್ಮ ತಲೆಗೆ ಬರೋ ಪ್ರಶ್ನೆ ಏನು? ನಾವು ಕಣ್ಣಿಂದ ನೋಡೋ, ಕೈಯಿಂದ ಮುಟ್ಟೋ ಈ ಜಗತ್ತೇ ನಿಜ ಅಲ್ಲ ಅಂದ್ರೆ ಮತ್ತೆ ಯಾವುದು ನಿಜ? ಇದೊಂದು ತುಂಬಾನೇ ಆಳವಾದ ಪ್ರಶ್ನೆ. ಬನ್ನಿ, ಶಂಕರಾಚಾರ್ಯರ ಚಿಂತನೆಗಳ ಮೂಲಕನೇ ಇದಕ್ಕೆ ಉತ್ತರ ಹುಡ್ಕೋಕೆ ಪ್ರಯತ್ನಿಸೋಣ. ಸರಿ, ಶಂಕರರ ಈ ದೊಡ್ಡ ಫಿಲಾಸಫಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಅವರ ಒಂದು ಅದ್ಭುತ ಕೃತಿಯಿಂದ ಶುರು ಮಾಡೋಣ. ಇದು ಎಲ್ಲರಿಗೂ ಅಂದ್ರೆ ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥ ಆಗುವಂಥದ್ದು. ಅದರ ಹೆಸರು ಭಜಗೋವಿಂದಂ. ಇದಕ್ಕಿರೋ ಇನ್ನೊಂದು ಹೆಸರು ಮೋಹಮುದ್ಗರ, ಅಂದ್ರೆ ಮೋಹ ಅಥವಾ ಭ್ರಮೆಯ ಮೇಲೆ ಬೀಳೋ ಒಂದು ದೊಡ್ಡ ಸುತ್ತಿಗೆಯ ಏಟು. ನೋಡಿ, ಹೆಸರಲ್ಲೇ ಎಂಥ ಪವರ್ ಇದೆ. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದನ್ನ ಕೇವಲ ಪಂಡಿತರಿಗೋಸ್ಕರ ಬರೆದಿದ್ದಲ್ಲ, ನಿಮ್ಮ ಹಾಗೆ ದಿನನಿತ್ಯದ ಜಂಜಾಟಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ಸಾಮಾನ್ಯ ಜನರನ್ನು ಎಚ್ಚರಗೊಳಿಸೋದೇ ಇದರ ಮುಖ್ಯ ಉದ್ದೇಶ. ಇದರಲ್ಲಿರೋ ಮೆಸೇಜ್ ತುಂಬಾನೇ ಸ್ಟ್ರೇಟ್ ಮತ್ತು ಕ್ಲಿಯರ್. ನಾವು ಸಂಪಾದಿಸೋ ಹಣ, ಅಧಿಕಾರ, ನಾವು ಪಡೋ ಹೆಮ್ಮೆ ಇದೆಲ್ಲ ತಾತ್ಕಾಲಿಕ, ಕ್ಷಣಿಕ ಅಂತ ಹೇಳುತ್ತೆ. ಜೀವನ ಅಂದ್ರೆ ನೀರಿನ ಮೇಲೆ ಬಂದು ಹೋಗೋ ಗುಳ್ಳೆ ಇದ್ದಾಗೆ, ಅಷ್ಟು ಅಶಾಶ್ವತ. ಇಂಥ ಜೀವನದಲ್ಲಿ ಭಕ್ತಿ ಇಲ್ದೆ ಬರೀ ನಾಲೆಡ್ಜ್ ಇದ್ರೆ ಅದರಿಂದ ಏನ್ ಪ್ರಯೋಜನ? ಅದಕ್ಕೆ ಈ ಅಶಾಶ್ವತವಾದ ವಿಷಯಗಳಿಂದ ನಮ್ಮ ಗಮನವನ್ನು ಶಾಶ್ವತವಾದ ಸತ್ಯದ ಕಡೆಗೆ ತಿರುಗಿಸ್ಬೇಕು ಅಂತ ಇದು ಕರೆ ಕೊಡುತ್ತೆ. ಆದ್ರೆ ಒಂದ್ ನಿಮಿಷ, ಭಜಗೋವಿಂದಂ ಅನ್ನೋದು ಬರೀ ಒಂದು ನೈತಿಕ ಪಾಠ ಅನ್ಕೋಬೇಡಿ. ಇದ್ರ ಹಿಂದೆ ಒಂದು ದೊಡ್ಡ ಗಟ್ಟಿಯಾದ ಫಿಲಾಸಫಿಕಲ್ ಫ್ರೇಮ್ ವರ್ಕ್ ಇದೆ. ಹಾಗಾದ್ರೆ ಅಷ್ಟು ಪವರ್ಫುಲ್ ಮೆಸೇಜ್ ಹಿಂದಿರೋ ಆ ತತ್ವಶಾಸ್ತ್ರ ಯಾವುದು? ವೆಲ್, ಅದೇ ಶಂಕರರ ಚಿಂತನೆಯ ತಿರುಳು. ಸರಿ, ಈಗ ನಾವು ಶಂಕರಾಚಾರ್ಯರ ಫಿಲಾಸಫಿಯ ಹೃದಯಕ್ಕೆ ಬಂದು ತಲುಪಿದ್ದೀವಿ. ಅದೇ ಅದ್ವೈತ ವೇದಾಂತ. ಅದ್ವೈತ ಈ ಪದದ ಅರ್ಥ ಎರಡಲ್ಲದ್ದು ಅಂತ, ಅಂದ್ರೆ ನಾನ್ ಡ್ಯುವಲ್. ಇದರ ಪ್ರಕಾರ ನಾವು ನಮ್ಮ ಸುತ್ತಮುತ್ತ ನೋಡೋ ಈ ವೈವಿಧ್ಯತೆ, ಈ ಬೇರೆ ಬೇರೆ ವಸ್ತುಗಳು, ಜನ, ಇದೆಲ್ಲ ಕೇವಲ ಒಂದು ತೋರಿಕೆ ಅಷ್ಟೇ. ಇದರ ಮೂಲಭೂತ ಐಡಿಯಾ ಇದೆಯಲ್ಲ, ಅದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಐಡಿಯಾ. ಏನ್ ಹೇಳುತ್ತೆ ಅಂದ್ರೆ, ನಮ್ಮೊಳಗಿನ ಆತ್ಮನ್ ಅಂದ್ರೆ ನಮ್ಮ ಆತ್ಮ ಮತ್ತೆ ಈ ಇಡೀ ಬ್ರಹ್ಮಾಂಡದ ಪರಮಸತ್ಯ ಬ್ರಹ್ಮನ್ ಇವೆರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಈ ಫಿಲಾಸಫಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ 3 ಇಂಪಾರ್ಟೆಂಟ್ ಪದಗಳನ್ನ ನಾವು ತಿಳ್ಕೋಬೇಕು. ಮೊದಲನೇದು ಬ್ರಹ್ಮನ್. ಇದು ಎಲ್ಲವನ್ನೂ ಒಳಗೊಂಡಿರೋ, ಎಂದಿಗೂ ಬದಲಾಗದ ಅಲ್ಟಿಮೇಟ್ ರಿಯಾಲಿಟಿ. ಎರಡನೇದು ಆತ್ಮನ್, ಅಂದ್ರೆ ನಮ್ಮೊಳಗಿರೋ ವೈಯಕ್ತಿಕ ಆತ್ಮ. ಮತ್ತು ಮೂರನೇದು ಮಾಯೆ. ಇದೇ ಆ ಒಂದು ಕಾಸ್ಮಿಕ್ ಇಲ್ಯೂಷನ್, ಅಂದ್ರೆ ಈ ಜಗತ್ತು ಬೇರೆ ಬೇರೆ ವಸ್ತುಗಳಿಂದ ತುಂಬಿದೆ ಅಂತ ನಮಗೆ ಅನಿಸುವಂತೆ ಮಾಡುವ ಶಕ್ತಿ. ಇಲ್ಲಿ ಒಂದು ವಿಷಯವನ್ನ ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಶಂಕರರು ಜಗತ್ತು ಭ್ರಮೆ ಅಂದಾಗ ಏನೂ ಇಲ್ಲ, ಎಲ್ಲವೂ ಸುಳ್ಳು ಅಂತ ಹೇಳ್ತಿಲ್ಲ. ಅವರ ಪ್ರಕಾರ ಈ ಜಗತ್ತು ಒಂದು ಕನಸಿನ ಥರ, ಅಂದ್ರೆ ಇದು ತಾತ್ಕಾಲಿಕ, ಸದಾ ಬದಲಾಡ್ತಾ ಇಡುತ್ತೆ. ಬದಲಾಗದೇ ಇರೋ ಶಾಶ್ವತವಾದ ನಿಜವಾದ ಸತ್ಯ ಒಂದೇ ಒಂದು, ಅದು ಬ್ರಹ್ಮನ್. ಈ ಐಡಿಯಾ ನಮ್ಮನ್ನ ಒಂದು ಅದ್ಭುತವಾದ ಸತ್ಯದ ಕಡೆಗೆ ಕರ್ಕೊಂಡೋಗುತ್ತೆ. ಉಪನಿಷತ್ತುಗಳಲ್ಲಿ ಬರುವ ಒಂದು ಅದ್ಭುತವಾದ ವಾಕ್ಯ ತತ್ವಂ ಅಸಿ, ಅಂದ್ರೆ ಅದೇ ನೀನು. ಇಡೀ ಅದ್ವೈತದ ಸಾರ ಈ ಒಂದೇ ವಾಕ್ಯದಲ್ಲಿದೆ. ಇದರ ಅರ್ಥ ಏನ್ ಗೊತ್ತಾ? ಆ ಪರಮಸತ್ಯ, ಆ ಬ್ರಹ್ಮನಿದೆಯಲ್ಲ, ಅದು ಎಲ್ಲೋ ದೂರದಲ್ಲಿಲ್ಲ, ಅದು ನಮ್ಮಿಂದ ಬೇರೆಯಲ್ಲ, ನಮ್ಮ ನಿಜವಾದ ಸ್ವರೂಪವೇ ಆ ಸತ್ಯ. ಹಾಗಾದ್ರೆ ಇಷ್ಟೆಲ್ಲ ಕ್ರಾಂತಿಕಾರಿಯಾದ ಚಿಂತನೆಗಳನ್ನ ಒಂದು ಸಿಸ್ಟಮ್ಯಾಟಿಕ್ ರೂಪಕ್ಕೆ ತಂದ ಆ ಮಹಾನ್ ಶಿಲ್ಪಿ ಯಾರೋ? ಬನ್ನೀಗ ಆ ತತ್ವಜ್ಞಾನಿ ಬಗ್ಗೆನೇ ಮಾತಾಡೋಣ. ಆದಿಶಂಕರಾಚಾರ್ಯರು ಇವರು ಕೇವಲ ಒಬ್ಬ ಫಿಲಾಸಫರ್ ಆಗಿರಲಿಲ್ಲ, ಅದಕ್ಕಿಂತ ಮಿಗಿಲಾಗಿ ಒಬ್ಬ ಶ್ರೇಷ್ಠ ಸಂಘಟಕ ಮತ್ತು ಸಮಾಜ ಸುಧಾರಕರೂ ಆಗಿದ್ರು. ಅವರ ಜೀವನವನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಬದುಕಿದ್ದು ಕೇವಲ 37 ವರ್ಷ, ಆದರೆ ಅವರು ಬೀರಿದ ಪ್ರಭಾವ ಸಾವಿರಾರು ವರ್ಷಗಳದ್ದು. ಕೇರಳದ ಕಾಲಡಿಯಲ್ಲೇ ಹುಟ್ಟಿದ ಈ ಅದ್ಭುತ ಬಾಲ ಪ್ರತಿಭೆ ಚಿಕ್ಕ ವಯಸ್ಸಲ್ಲೇ ವೇದಗಳನ್ನ ಸಂಪೂರ್ಣವಾಗಿ ಕಲ್ತುಬಿಟ್ಟಿದ್ರು. ಆಮೇಲೆ ಇಡೀ ಭಾರತವನ್ನ ಕಾಲ್ನಡಿಗೆಯಲ್ಲೇ ಸುತ್ತಿ ತಮ್ಮ ಫಿಲಾಸಫಿಯನ್ನ ಎಲ್ಲೆಡೆ ಪ್ರಸರಿಸಿದ್ರು. ಯೋಚನೆ ಮಾಡಿ, ಕೇವಲ 30 ವರ್ಷಗಳಲ್ಲಿ ಭಾರತದ ಆಧ್ಯಾತ್ಮಿಕ ಚಿಂತನೆಯ ದಿಕ್ಕನ್ನೇ ಬದಲಾಯಿಸಿಬಿಟ್ರು.
116 ಇದು ಶಂಕರಾಚಾರ್ಯರು ಬರೆದಿದ್ದಾರೆ ಅಂತ ಹೇಳಲಾಗುವ ಕೃತಿಗಳ ಸಂಖ್ಯೆ. ಇದರಲ್ಲಿ ಪ್ರಮುಖ ಗ್ರಂಥಗಳಿಗೆ ಬರೆದ ಭಾಷ್ಯಗಳು, ಸ್ತೋತ್ರಗಳು, ಫಿಲಾಸಫಿಕಲ್ ಟೆಕ್ಸ್ಟ್ಸ್ ಎಲ್ಲವೂ ಸೇರಿದೆ. ಇದು ಅವರ ಬೌದ್ಧಿಕ ಸಾಮರ್ಥ್ಯ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಆ ಕಾಲದಲ್ಲಿ ಅಂದ್ರೆ ಶಂಕರರಿದ್ದ ಕಾಲದಲ್ಲಿ ಹಿಂದೂ ಧರ್ಮ ಬೇರೆ ಬೇರೆ ಪಂಥಗಳಾಗಿ ಗುಂಪುಗಳಾಗಿ ಹಂಚೋಗಿತ್ತು. ಆಗ ಶಂಕರರ ಮುಖ್ಯ ಗುರಿ ಏನಾಗಿತ್ತು ಅಂದ್ರೆ ಈ ಎಲ್ಲಾ ಪಂಥಗಳನ್ನ ಅದ್ವೈತ ಅನ್ನೋ ಒಂದೇ ಛತ್ರಿ ಕೆಳಗೆ ತರೋದು. ಈ ಮೂಲಕ ಸನಾತನ ಧರ್ಮಕ್ಕೆ ಒಂದು ಗಟ್ಟಿಯಾದ ಫಿಲಾಸಾಫಿಕಲ್ ಮತ್ತು ಆರ್ಗನೈಸೇಷನಲ್ ಬೇಸ್ ಹಾಕಿಕೊಡ್ಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಆದ್ರೆ ನೋಡಿ, ಒಂದು ಶ್ರೇಷ್ಠ ಐಡಿಯಾ ಇದ್ರೆ ಮಾತ್ರ ಸಾಲ್ದು. ಅದು ಸಾವಿರಾರು ವರ್ಷಗಳ ಕಾಲ ಉಳಿಬೇಕು ಅಂದ್ರೆ ಅದಕ್ಕೊಂದು ವ್ಯವಸ್ಥೆ ಬೇಕು. ಶಂಕರಾಚಾರ್ಯರಿಗೆ ಇದು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರು ತಮ್ಮ ಫಿಲಾಸಫಿ ಯಾವತ್ತಿಗೂ ಜೀವಂತವಾಗಿರಬೇಕು ಅಂತ ಒಂದು ಅದ್ಭುತವಾದ ಪ್ಲಾನ್ ಮಾಡಿದ್ರು. ಅವರ ನಿಜವಾದ ವಿಷನ್ ಇರೋದೇ ಇದರಲ್ಲಿ. ಇದೇ ನೋಡಿ ಶಂಕರಾಚಾರ್ಯರ ದೂರದೃಷ್ಟಿಗೆ ನಿಜವಾದ ಸಾಕ್ಷಿ. ಅವರು ತಮ್ಮ ತತ್ವಶಾಸ್ತ್ರವನ್ನ ಜೀವಂತವಾಗಿಡಲು ಕಟ್ಟಿದ ಆ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್, ಅವರ ಸ್ಟ್ರಾಟಜಿಕ್ ಜೀನಿಯಸ್ ನೋಡಿ. ಅವರು ಭಾರತದ 4 ದಿಕ್ಕುಗಳಿಗೆ ಒಂದರಂತೆ 4 ಪ್ರಮುಖ ಮಠಗಳನ್ನು ಸ್ಥಾಪನೆ ಮಾಡಿದ್ರು. ದಕ್ಷಿಣದಲ್ಲಿ ಕರ್ನಾಟಕದ ಶೃಂಗೇರಿ, ಪಶ್ಚಿಮಕ್ಕೆ ಗುಜರಾತಿನ ದ್ವಾರಕಾ, ಪೂರ್ವದಲ್ಲಿ ಒಡಿಶಾದ ಪುರಿ ಮತ್ತೆ ಉತ್ತರದಲ್ಲಿ ಉತ್ತರಾಖಂಡದ ಜ್ಯೋತಿರ್ಮಠ. ಈ ಮೂಲಕ ತಮ್ಮ ಬೋಧನೆಗಳು ದೇಶದ ಮೂಲೆ ಮೂಲೆಗೂ ತಲುಪಬೇಕು ಅಂತ ಖಚಿತಪಡಿಸ್ಕೊಂಡ್ರು. ನಮ್ಮ ಕರ್ನಾಟಕದ ಶೃಂಗೇರಿಯಲ್ಲಿರೋ ಈ ವಿದ್ಯಾಶಂಕರ ದೇವಸ್ಥಾನವನ್ನ ನೋಡಿ. ಇದು ಶಂಕರಾಚಾರ್ಯರ ಪರಂಪರೆ ಅನ್ನೋದು ಕೇವಲ ಪುಸ್ತಕಗಳಲ್ಲಿ ಉಳ್ದಿಲ್ಲ, ಅದು ಇವತ್ತಿಗೂ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಅದ್ಭುತ ಸಾಕ್ಷಿ. ಇವತ್ತಿಗೂ ಅವರ ಚಿಂತನೆಗಳು, ಅವರ ಜ್ಞಾನ ಈ ಕೇಂದ್ರಗಳಲ್ಲಿ ಹರಿದಾಡ್ತಿದೆ. ಈ ಮಠಗಳನ್ನ ಕಟ್ಟಿದ್ರ ಉದ್ದೇಶ ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗಿರಲಿಲ್ಲ. ಇವು ಅದ್ವೈತ ವೇದಾಂತದ ಸ್ಟಡಿ ಸೆಂಟರ್ಸ್ ಆಗಿದ್ವು. ಅಲ್ಲಿ ಅವರ ಬೋಧನೆಗಳನ್ನು ಅಧ್ಯಯನ ಮಾಡೋದು, ಅದನ್ನು ಸಂರಕ್ಷಿಸೋದು ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸೋದು ಇದೆಲ್ಲವೂ ನಡೀತಿತ್ತು. ಈ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇದೆಯಲ್ಲ, ಇದೇ ಅವರ ಫಿಲಾಸಫಿ ಸಾವಿರಾರು ವರ್ಷಗಳ ಕಾಲ ಉಳಿಯೋದಿಕ್ಕೆ ಮುಖ್ಯ ಕಾರಣ. ಸೊ ಕೊನೆಯದಾಗಿ ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲೇಗೆ ವಾಪಸ್ ಬರೋಣ, ಭಜಗೋವಿಂದಂಗೆ. ಅದರ ಸಂದೇಶ ಇವತ್ತಿಗೂ ಅಷ್ಟೇ ಪ್ರಸ್ತುತ. ಈ ಲೌಕಿಕ ಜಗತ್ತಿನ ಭ್ರಮಗಳ ಆಚೆ ನೋಡಿ, ತಡ ಆಗೋಕೆ ಮುಂಚೆ ಪ್ರತಿಯೊಬ್ಬರೂ ತಮ್ಮ ನಿಜ ಸ್ವರೂಪವಾದ ಆ ಶಾಶ್ವತ ಸತ್ಯವನ್ನ ಕಂಡ್ಕೋಬೇಕು ಅನ್ನೋದೇ ಅದರ ಸಾರ. ಹಾಗಾದರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವು ಸಂತೋಷ, ನೆಮ್ಮದಿ, ಜೀವನದ ಅರ್ಥ ಅಂತ ಎಲ್ಲವನ್ನೂ ನಮ್ಮಿಂದ ಹೊರಗಡೆ ಹುಡುಕ್ತಿರೋ ಈ ಮಾಡರ್ನ್ ಜಗತ್ತಿನಲ್ಲಿ ಪರಮಸತ್ಯ ಎಲ್ಲೋ ಹೊರಗಿಲ್ಲ, ಅದು ನಮ್ಮೊಳಗೇ ಇದೆ ಅನ್ನೋ 1200 ವರ್ಷ ಹಳೆಯ ಈ ಐಡಿಯಾ ನಮ್ಮ ಇಡೀ ಹುಡುಕಾಟದ ದಿಕ್ಕನ್ನೇ ಹೇಗೆ ಬದಲಾಯಿಸ್ಬಿಡ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.